ನಮಸ್ಕಾರ. ಹೇಳೋದೇನೆಂದರೆ, ಈಗ ರುದ್ರಪ್ರಸಾದ ಬಸವೇಶ್ವರ ಅಭಿವೃದ್ಧಿ ಸಮಿತಿ ಯಡೂರು ವತಿಯಿಂದ ಒಂದು ವೀರಭದ್ರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಬರುವಂತಹ ಭಕ್ತಾದಿಗಳಿಗೆ ಈ ಥರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪಾದಯಾತ್ರೆ ಹೋಗುವಂಥ ಭಕ್ತಾದಿಗಳಿಗೆ ನೀರು ಹಂಚುವಂತಹ ದಾನಿಗಳು ಈ ರೀತಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಎಲ್ಲರಲ್ಲೂ ಮನವಿ ಮಾಡ್ತಾನೆ. ಮತ್ತು ಕರ್ನಾಟಕ ಸರ್ಕಾರ ಒಂದು ಏನು ಇದಕ್ಕೆ ಈ ರೀತಿ ನಿರ್ವಹಣೆ ಮಾಡೋದಕ್ಕೆ ಟಾಸ್ಕ್ ಫೋರ್ಸ್ ಒಂದು ನಿರ್ವಹಣಾ ದಳವನ್ನು ರಚನೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದಲ್ಲೂ ಮನವಿ ಮಾಡ್ತಾರೆ. ಹೋಗುವಂತಹ ಭಕ್ತಾದಿಗಳು, ಪಾದಯಾತ್ರೆ ಭಕ್ತಾದಿಗಳು ಕೂಡ ಒಂದು ಸ್ಟೀಲ್ ಲೋಟ ಮತ್ತು ತಟ್ಟೆಯನ್ನು ಕಡ್ಡಾಯವಾಗಿ ಬಳಸಿ ಪರಿಸರ ಸ್ನೇಹಿ ವಸ್ತುಗಳ ಮೂಲಕ ಪಾದಯಾತ್ರೆಯನ್ನು, ಧಾರ್ಮಿಕ ಆಚರಣೆಯನ್ನು ಮಾಡಿ ಪ್ರಕೃತಿಯನ್ನು ಉಳಿಸಿ ಅಂತ ಈ ಮೂಲಕ ಮನವಿ ಮಾಡ್ತೇವೆ. ಭಕ್ತಾದಿಗಳು ತಮ್ಮ ಅಡ್ರೆಸ್, ವಿಳಾಸ ಹಾಗೂ ಮೊಬೈಲ್ ನಂಬರನ್ನು ಆಫೀಸಿನ ಯಂತ್ರದ ಟೇಬಲ್ಗೆ ಬಂದು ನೋಂದಾಯಿಸಬೇಕಾಗಿ ವಿನಂತಿ. ನಮಸ್ಕಾರ. ನಿನ್ನೆ ನಾವು ನಿನ್ನೆ ಉಕ್ಕೇರಿ ಗ್ರಾಮದಿಂದ ನಾವು ಉಕ್ಕೇರಿ ಇದರಿಂದ ಬಿಟ್ಟು ಸೈಕಲ್ ಜಾಥಾನ ಬರ್ತಾ ಚಿಕ್ಕೋಡಿ ಮತ್ತು ಇಲ್ಲಿ ಒಂದು ಯಡೂರ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಇದ್ದ ಒಂದು ಕಾರ್ಯಕ್ರಮ ನೋಡಿ ಇಲ್ಲಿ ಹೋಗಿ ಭಾಗವಹಿಸಬೇಕೆಂದು ನಾವು ತೆರಳಿದಾಗ ಶಿವಾಜಿ ಶಿಂಗಾಡಿಯವರ ಒಂದು ಕುಟುಂಬಸ್ಥರು ಒಂದು ಪರಿಸರ ಸ್ನೇಹಿ ನೀರಿನ ಸೌಕರ್ಯವನ್ನು ಮಾಡಿದ್ದಾರೆ ಭಕ್ತಾದಿಗಳಿಗೆ. ಮತ್ತು ಅದೇ ರೀತಿ ನಾನು ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಾಗ ರಾತ್ರಿ ಊಟದ ವ್ಯವಸ್ಥೆಗೆ ಪರಿಸರ ಸ್ನೇಹಿ ತಟ್ಟೆ ಮತ್ತು ಕುಡಿಯುವ ನೀರಿನ ಫಿಲ್ಟರ್ ವಾಟರ್ ನೀರನ್ನು ಕೊಟ್ಟಿದ್ದಾರೆ. ಎಲ್ಲೂ ಪ್ಲಾಸ್ಟಿಕ್ ಬಳಕೆಯಾಗಿಲ್ಲ. ಈ ಜಾತ್ರೆಯ ಮತ್ತೊಂದು ವಿಶೇಷ. ಇದೇ ರೀತಿ ಎಲ್ಲ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಸಾರ್ವಜನಿಕರು, ಸರ್ಕಾರ, ಇಲಾಖೆಗಳು ಒಂದು ಪರಿಸರ ಸ್ನೇಹಿ ವಸ್ತುವಿನ ಮೂಲಕ ನೀರಿನ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಹಂತ ಹಂತವಾಗಿ ಪ್ಲಾಸ್ಟಿಕ್ ಭೂಮಿಯನ್ನು ತಲುಪೋದನ್ನು ತಡೆಗಟ್ಟಬೇಕು.